ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ನಿಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ಬೇಹುಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ NIA ಅಧಿಕಾರಿಗಳಿಗೆ ಚೆಲ್ಲೆ ಅನ್ನು ತಿಳಿಸಿ ತಪ್ಪಿಸಿಕೊಂಡಿದ್ದಂತಹ ನೂರುದ್ದೀನ್ ಅಲಿಯಾಸ್ ರಫೀಕ್ ಎಂಬಾತನನ್ನು ಇದೀಗ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಏನು ಮೈಸೂರಿನ ಉದಯಗಿರಿಯ ಇನ್ಸ್ಪೆಕ್ಟರ್ ಸುಧಾಕರ್ ಹಾಗೂ ಇತರ SIಗಳು ಹಾಗೂ ಸಿಬ್ಬಂದಿಗಳ ಸಹಕಾರದೊಂದಿಗೆ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತಂದರೆ ಏನು 2014ರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಬೆಂಗಳೂರಿನ ಇಸ್ರೇಲ್ನ ರಾಯಭಾರಿ ಕಚೇರಿ ಹಾಗೂ ಚೆನ್ನೈನ ಅಮೆರಿಕದ ರಾಯಭಾರಿ ಕಚೇರಿಯ ಏನಿರುತ್ತೆ ಅದರ ಸ್ಫೋಟಕ್ಕೆ ಸಂಚನ ರೂಪಿಸಿ ಹುಸೇನ್ ಹಾಗೂ ಅಮೀರ್ ಜಬ್ಬೀರ್ ಸಿದ್ದಿಕ್ ಅನ್ನೋರು ಈ ಸ್ಫೋಟಕ್ಕೆ ಸಂಚನ ರೂಪಿಸುತ್ತಾರೆ. ಈ ಸ್ಫೋಟಕ್ಕೆ ಹಾಗೂ ಇವರಿಗೆ ಭಾರತದ ನಕಲಿ ನೋಟುಗಳನ್ನು ಸಪ್ಲೈ ಮಾಡ್ತಿದ್ದಾನೆ ಅನ್ನುವ ಆರೋಪದಲ್ಲಿ ಈ ನೂರುದ್ದೀನ್ ಅಲಿಯಾಸ್ ರಫೀಕ್ ಅನ್ನು ಬಂಧಿಸಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ. ಇದೀಗ ಈ ನೂರುದ್ದೀನ್ ಅಲಿಯಾಸ್ ರಫೀಕನ್ನು NIA ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2023ರಲ್ಲಿ ಈತನಿಗೆ ಜಾಮೀನನ್ನು ಕೋರ್ಟ್ ನೀಡಿರುತ್ತೆ. ತದನಂತರದಲ್ಲಿ NIAನ ವಿಶೇಷ ನ್ಯಾಯಾಲಯಕ್ಕೆ ಈತ ಹಾಜರಾಗದೆ ತಲೆಮರೆಸಿಕೊಂಡಿರ್ತಾನೆ. ತದನಂತರದಲ್ಲಿ ಜಾಮೀನು ರಹಿತ ವಾರೆಂಟ್ ಕೂಡ ಈತನ ಮೇಲೆ ಆಗಿರುತ್ತೆ. ಅಲ್ಲದೆ ಈತನ ಬಗ್ಗೆ ಸುಳಿವು ಕೊಟ್ಟವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿರುತ್ತೆ. ಇದೀಗ ಈತನನ್ನು ಮೈಸೂರಿನ ಉದಯಗಿರಿಯ ಇನ್ಸ್ಪೆಕ್ಟರ್ ಸುಧಾಕರ್ ಹಾಗೂ ಇತರ SIಗಳ ಸಹಕಾರದೊಂದಿಗೆ NIA ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಈತ ಕಳೆದ 4-5 ತಿಂಗಳಿನಿಂದ ಮೈಸೂರಿನಲ್ಲೇ ಇದ್ದ ಅನ್ನುವಂತಹ ಮಾಹಿತಿ ಸಹ ಸಿಕ್ಕಿರುವಂಥದ್ದು. ಅಲ್ಲದೆ ಈತನ ಮನೆಯಲ್ಲಿ ಅನೇಕ ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು ಹಾಗೂ ದೋಷಪೂರಿತ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು NIAನ ತನಿಖಾ ಸಂಸ್ಥೆಯಿಂದ ತಿಳಿದು ಬಂದಿರುವಂಥದ್ದು. ಅಲ್ಲದೆ ಈತ ತನ್ನ ಇಲ್ಲಿ ಮೈಸೂರಿನಲ್ಲಿ ನೆಲೆಸಿರುವುದರಿಂದ ತನ್ನ ಹೊಟ್ಟೆಪಾಡಿಗಾಗಿ ಆನ್ಲೈನ್ ಮೂಲಕ ಶೂಗಳನ್ನು ತರಿಸಿಕೊಂಡು ಅದನ್ನು ಇಲ್ಲಿ ಸ್ಥಳೀಯವಾಗಿ ಮಾರಾಟ ಮಾಡ್ತಾ ಇದ್ದ ಅನ್ನುವಂಥದ್ದು ಸಹ ತನಿಖೆಯಿಂದ ತಿಳಿದು ಬಂದಿದೆ. ಸದ್ಯಕ್ಕೆ ಈಗ ಆತನನ್ನು ವಶಕ್ಕೆ ಪಡಿಸಿ ನ್ಯಾಯಾಲಯದ ಮುಂದೆ NIA ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ.